ಮೈಸೂರು ಎಂಬ ಪದವನ್ನು ಕೇಳಿದಾಗ ಮೊದಲು ನೆನಪಿಗೆ ಬರುವುದು ಭವ್ಯವಾದ ಮೈಸೂರು ಅರಮನೆ. ಕರ್ನಾಟಕದ ಈ ಪಾರಂಪರಿಕ ನಗರವು ತನ್ನ ಅದ್ಭುತ ಅರಮನೆಗಳು, ಶ್ರೀಗಂಧ ಮತ್ತು ರೇಷ್ಮೆಗೆ ಹೆಸರುವಾಸಿಯಾಗಿದೆ. ಆದರೆ ಮೈಸೂರು ಅರಮನೆಯ ಸೌಂದರ್ಯ ಮತ್ತು ವೈಭವವು ಅದನ್ನು ಎದ್ದು ಕಾಣುವಂತೆ ಮಾಡುತ್ತದೆ. ಮೈಸೂರು ನಗರವು 7 ವಿಭಿನ್ನ ಅರಮನೆಗಳನ್ನು ಹೊಂದಿದ್ದರೂ ಮೈಸೂರು ಅರಮನೆ ಎಂದು ಕರೆಯಲ್ಪಡುವ ಅರಮನೆಯು ಹಳೆಯ ಕೋಟೆಯೊಳಗೆ ಇದೆ. ಮೈಸೂರು ಅರಮನೆ ಎಂದು ಕರೆಯಲ್ಪಡುವ ಅಭಾವಿಲಾಸ ಅರಮನೆಯು ಒಂದು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ಸ್ಥಾನವಾಗಿತ್ತು. ಈ ಅರಮನೆಯು ರಾಜಮನೆತನದ ಒಡೆಯರ್ ವಂಶದ ನಿವಾಸವೂ ಆಗಿತ್ತು. ಮೈಸೂರಿನ ಇಂದಿನ ಆಡಳಿತಗಾರರ ಭವ್ಯವಾದ ಮನೆ ಭಾರತದ ಅತ್ಯಂತ ಜನಪ್ರಿಯ ನಿವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. 5 ಶತಮಾನಗಳಲ್ಲಿ ನಿರ್ಮಿಸಲಾದ ಮತ್ತು ನವೀಕರಿಸಲಾದ ಒಡೆಯರ್ಗಳ ಮನೆಯು ಐತಿಹಾಸಿಕ ಕಲಾಕೃತಿಗಳ ನಿಧಿಯಾಗಿದೆ. ಮೈಸೂರು ಅರಮನೆಯ ಇತಿಹಾಸವು ಆಸಕ್ತಿದಾಯಕವಾಗಿದ್ದು 5 ಶತಮಾನಗಳಲ್ಲಿ ಇದರ ನಿರ್ಮಾಣ ಮತ್ತು ನವೀಕರಣಗಳು ಭಾರತದ ಸಂಕೀರ್ಣ ಮತ್ತು ಕುತೂಹಲಕಾರಿ ಭೂತಕಾಲದ ಅನೇಕ ಕಥೆಗಳನ್ನು ಹೇಳುತ್ತವೆ. 1797ರಲ್ಲಿ ತನ್ನ ಹೊಸ ರಾಜಧಾನಿ ನಜರ್ಬಾದ್ಗೆ ದಾರಿ ಮಾಡಿಕೊಡಲು ಟಿಪ್ಪು ಸುಲ್ತಾನ್ ಅರಮನೆಗಳ ಗೋಡೆಯೊಳಗಿನ ಹಲವಾರು ಪ್ರದೇಶಗಳನ್ನು ನಾಶ ಮಾಡಿದನು. 1799ರಲ್ಲಿ ನಡೆದ ಮೈಸೂರಿನ 4ನೇ ಯುದ್ಧವು ಟಿಪ್ಪು ಸುಲ್ತಾನ್ ಮತ್ತು ಅವನ ಆಳ್ವಿಕೆಯ ಅಂತ್ಯವನ್ನು ಸೂಚಿಸಿದ ಕಾರಣ ಇದು ಹೆಚ್ಚು ಕಾಲ ಉಳಿಯಲಿಲ್ಲ. ಮೈಸೂರು ಅರಮನೆಯ ಇತಿಹಾಸವನ್ನು ಅದರ ವಾಸ್ತುಶಿಲ್ಪದ ಮೂಲಕವೂ ನೋಡಬಹುದು. ಮೈಸೂರು ಅರಮನೆಯನ್ನು ಇಂಡೋ-ಸಾರ್ನಿಕ್ ಶೈಲಿಯಲ್ಲಿ ಕಲ್ಲು ಮತ್ತು ಅಮೃತಶಿಲೆಯನ್ನು ಬಳಸಿ ನಿರ್ಮಿಸಲಾಗಿದೆ. ಹಲವಾರು ನವೀಕರಣಗಳಿಂದಾಗಿ ವಾಸ್ತುಶಿಲ್ಪವು ಹಿಂದೂ, ಮೊಘಲ್, ರಜಪೂತ ಮತ್ತು ಗೋಥಿಕ್ ಶೈಲಿಗಳ ಮಿಶ್ರಣವನ್ನು ಹೊಂದಿದೆ. ಮೈಸೂರು ಅಂತಸ್ತಿನ ಕಲ್ಲಿನ ರಚನೆಯು ಗಾಢ ಗುಲಾಬಿ ಗುಮ್ಮಟಗಳ ಗೋಪುರಗಳು, ವಿಸ್ತಾರವಾದ ಕಮಾನುಗಳು ಮತ್ತು ಸ್ತಂಭಾಕಾರದ ಸ್ತಂಭಗಳು ಮತ್ತು ದೊಡ್ಡ ಜಾಮಿತೀಯವಾದ ವಿನ್ಯಾಸಗೊಳಿಸಿದ ಉದ್ಯಾನವನ್ನು ಹೊಂದಿದೆ. ಅರಮನೆಯು ಚಿನ್ನಲೇಪಿತ ಗುಮ್ಮಟದೊಂದಿಗೆ 1400 ಅಡಿ ಎತ್ತರದ 5 ಅಂತಸ್ತಿನ ಗೋಪುರವನ್ನು ಸಹ ಹೊಂದಿದೆ. 2 ದರ್ಬಾರ್ ಸಭಾಂಗಣಗಳು, ಅಂಗಳಗಳು, ಅಲಂಕರಿಸಿದ ಮಹೋಗಾನಿ ದ್ವಾರಗಳು ಮತ್ತು ರಾಜಮನೆತನದ ವಾಸಸ್ಥಾನಗಳು ಸಹ ಅರಮನೆಯ ಒಂದು ಭಾಗವಾಗಿದೆ. ಮೈಸೂರು ಅರಮನೆಯು ಒಡೆಯರ್ ನಿರ್ಮಿಸಿದ 12 ದೇವಾಲಯಗಳನ್ನು ಸಹ ಹೊಂದಿದೆ. ಅರಮನೆಯು 4 ಮುಖ್ಯ ದ್ವಾರಗಳನ್ನು ಹೊಂದಿದೆ. ಪೂರ್ವ ದ್ವಾರವನ್ನು ಜಯಮಾರ್ತಂಡ ಎಂದು ಕರೆಯುತ್ತಾರೆ. ಇದು ಮುಂಭಾಗದ ದ್ವಾರವಾಗಿದ್ದು ದಸರಾ ಸಮಯದಲ್ಲಿ ಮತ್ತು ಗಣ್ಯರಿಗೆ ಮಾತ್ರ ತೆರೆಯಲಾಗುತ್ತದೆ. ಅದೇ ರೀತಿ ಪಶ್ಚಿಮ ದ್ವಾರವಾದ ವರಾಹವನ್ನು ದಸರಾ ಉತ್ಸವಗಳ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತದೆ. ಬಲರಾಮ ಎಂದು ಕರೆಯಲ್ಪಡುವ ದಕ್ಷಿಣ ದ್ವಾರವು ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಉತ್ತರ ದ್ವಾರವನ್ನು ಜಯರಾಮ ಎಂದು ಕರೆಯಲಾಗುತ್ತದೆ. ಈ ಪ್ರವೇಶ ದ್ವಾರದಲ್ಲಿ ಕಮಾನಿನ ಮೇಲೆ ಲಾಂಛನವನ್ನು ಕೆತ್ತಲಾಗಿದೆ. ಲಲಿತ ಕಲೆಗಳ ಮಹಾನ್ ಪೋಷಕರಾಗಿದ್ದ ಒಡೆಯರ್ ರಾಜವಂಶವು ಅರಮನೆಗಳ ಕೆಲಸಕ್ಕಾಗಿ ಅತ್ಯುತ್ತಮ ಕುಶಲಕರ್ಮಿಗಳನ್ನು ನೇಮಿಸಿಕೊಂಡಿತು. ಅತ್ಯಂತ ಗಮನಾರ್ಹವಾದ ಕಲಾಕೃತಿಗಳಲ್ಲಿ ಒಂದು ದೇವತೆ ಗಜಲಕ್ಷ್ಮಿ ಮತ್ತು ಮಧ್ಯದ ಕಮಾನಿನ ಮೇಲೆ ಕುಳಿತಿರುವ ಆಕೆಯ ಆನೆಗಳ ಅದ್ಭುತ ಶಿಲ್ಪವಾಗಿದೆ. ಅರಮನೆಗಳ ನೆಲಮಾಳಿಗೆಯು ಹಲವಾರು ರಹಸ್ಯ ಸುರಂಗಗಳನ್ನು ಹೊಂದಿದೆ. ಈ ಸುರಂಗಗಳಲ್ಲಿ ಒಂದು ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆಗೆ ಕಾರಣವಾಗುತ್ತದೆ ಎಂದು ಹೇಳಬಹುದು. ಮೈಸೂರು ಅರಮನೆಯಲ್ಲಿ ನಡೆಯುವ ಧ್ವನಿ ಮತ್ತು ಬೆಳಕು ಪ್ರದರ್ಶನ 600 ವರ್ಷಗಳ ಒಡೆಯರ್ ರಾಜವಂಶದ ಐತಿಹಾಸಿಕ ವೃತ್ತಾಂತವನ್ನು ಹೇಳುತ್ತದೆ. ಹಾಡು ಮತ್ತು ಸಂಗೀತದೊಂದಿಗೆ ಪುರುಷ ಮತ್ತು ಸ್ತ್ರೀ ಧ್ವನಿಗಳಲ್ಲಿನ ಈ ಅದ್ಭುತ ನಾಟಕೀಯ ಚಿತ್ರಣವು ಪ್ರಾದೇಶಿಕ ಐತಿಹಾಸಿಕ ಘಟಕಗಳ ವಿಶಾಲ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ಮೈಸೂರು ಅರಮನೆ ಮತ್ತು ಅದರ ಆಡಳಿತಗಾರ ಭವ್ಯ ಇತಿಹಾಸವನ್ನು ನಿರೂಪಿಸುತ್ತದೆ. ಈ ಪ್ರದರ್ಶನವು ಕನ್ನಡದಲ್ಲಿ ಮಾತ್ರ ಇರುತ್ತದೆ, ಆದರೆ ಜನವರಿ 2018ರಿಂದ ಇದನ್ನು ಇಂಗ್ಲಿಷ್ನಲ್ಲಿಯೂ ಪ್ರದರ್ಶಿಸಲಾಗುತ್ತಿದೆ. ಮೈಸೂರು ಅರಮನೆಯ ಇತಿಹಾಸವು ಗಣನಾತ್ಮಕ ಮತ್ತು ಆಸಕ್ತಿದಾಯಕವಾಗಿದೆ.
ಇಲ್ಲಿರುವ ಪ್ರತಿಯೊಂದು ಗೋಡೆ ಮತ್ತು ಕಂಬಗಳು ಒಂದೊಂದು ಕಥೆಯನ್ನು ಹೊಂದಿದೆ ಮತ್ತು ಇಂದಿನ ಕಾಲದ ಈ ಭವ್ಯ ಸ್ಮಾರಕವನ್ನು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.